ನಮಸ್ಕಾರ. ಪ್ರಾಜೆಕ್ಟ್ ಬ್ಲೂ ಬುಕ್ ಫ್ಲೈಯಿಂಗ್ ಸಾಸರ್ಗಳ ಬೆನ್ನು ಹತ್ತಿದಾಗ ಮಾನವನ ಹಾರಾಟದ ಕನಸು ಸಾಕಾರ ಆಗಿದ್ದು 1903ರಲ್ಲಿ ರೈಟ್ ಸಹೋದರರು ಯಶಸ್ವಿ ವಿಮಾನ ಹಾರಾಟ ನಡೆಸಿದರ ಪ್ರಾರಂಭದಿಂದ. ಈ ಘಟನೆ ಮಾನವ ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿ ಕಾಣಿಸ್ಕೊಳ್ತದೆ. ಆವರೆಗೆ ಆಕಾಶದಲ್ಲಿ ಹಾರೋದು ದೇವತೆಗಳು ಅಥವಾ ಪೌರಾಣಿಕ ಜೀವಿಗಳಿಗೆ ಮಾತ್ರ ಮೀಸಲಾದಂಥ ಸಾಮರ್ಥ್ಯ ಅಂತ ಭಾವಿಸಿದ್ದಂಥ ಮಾನವ ಈಗ ತಾನೇ ಯಂತ್ರಗಳ ಸಹಾಯದಿಂದ ನೆರವಿನಿಂದ ಆಕಾಶದಲ್ಲಿ ಹಾರಾಡಬಹುದು, ಬಹುದೂರಕ್ಕೆ ಸಾಗಬಹುದು ಅನ್ನುವ ವಿಶ್ವಾಸವನ್ನು ಹೊಂದುವಂತೆ ಅದು ಮಾಡ್ತದೆ. ವಿಮಾನ ತಂತ್ರಜ್ಞಾನ ವೇಗವಾಗಿ ಬೆಳೆದಂತೆ ಜನ ಆಕಾಶದಲ್ಲಿ ಕಂಡುಬರುವಂಥ ವಸ್ತುಗಳು ನೋಡಿದಾಗ ಅವುಗಳನ್ನ ಗುರುತಿಸೋದಕ್ಕೆ ಹಲವಾರು ಸಲ ಕಷ್ಟಪಟ್ಟರು. ವಿಶೇಷವಾಗಿ ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಪೈಲಟ್ಗಳು ಆಕಾಶದಲ್ಲಿ ವಿಚಿತ್ರವಾದ ಬೆಳಕುಗಳನ್ನು ತಾವು ನೋಡಿದ್ದೀವಿ ಅಂತ ವರದಿಯನ್ನು ಮಾಡಿದರು. ಇವು ನಿಜವಾಗಿಯೂ ನೈಸರ್ಗಿಕ ಅಥವಾ ತಾಂತ್ರಿಕ ಕಾರಣಗಳಿಂದ ಉಂಟಾಗಿದ್ದರೂ ಕೂಡ ಆ ಸಮಯದಲ್ಲಿ ಅವುಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಿದ್ದಂಥ ಕಾರಣದಿಂದ ಜನರಲ್ಲಿ ಇದು ಮಾನವನ ತಂತ್ರಜ್ಞಾನಕ್ಕಿಂತ ಮೀರಿದ್ದು ಯಾವುದೋ ಇದೆ ಅನ್ನುವ ಭಾವನೆಯನ್ನು ಮೂಡಿಸೋದರಲ್ಲಿ ಯಶಸ್ವಿಯಾಗಿ ಕಾಣಿಸ್ಕೊಂಡಿತು. 1947ರಲ್ಲಿ ಪೈಲಟ್ ಕೆನೆತ್ ಅರ್ನಾಲ್ಡ್ ವಾಷಿಂಗ್ಟನ್ ರಾಜ್ಯದ ಮೌಂಟ್ ರೈನಿಯಲ್ ಬಳಿ 9 ವೇಗವಾಗಿ ಚಲಿಸ್ತಕ್ಕಂಥ ವಸ್ತುಗಳನ್ನ ಕಾಣ್ತಾನೆ. ಆತ ಇವುಗಳನ್ನು ನೀರಿನ ಮೇಲೆ ಹಾರುವ ತಟ್ಟೆಗಳಂತೆ ಅವು ಚಲಿಸ್ತಾ ಇದ್ವು ಅಂತ ವಿವರಣೆ ಕೊಡ್ತಾನೆ. ಇದು ಆಕಾಶದಲ್ಲಿ ಹಾರುವ ಕಾಯಗಳನ್ನ ಹಾರುವ ತಟ್ಟೆಗಳು, ಫ್ಲೈಯಿಂಗ್ ಸಾಸರ್ಸ್ ಅಂತ ಕರೆಯೋದಕ್ಕೆ ಕಾರಣ ಆಗುತ್ತೆ. ಈ ಪದ ಬಹಳ ಜನಪ್ರಿಯ ಆಗುತ್ತೆ. ಫ್ಲೈಯಿಂಗ್ ಸಾಸರ್ ಎನ್ನುವ ಪದ ಜಗತ್ತಿನ ಎಲ್ಲ ಕಡೆ ಅನ್ಯ ಜೀವಿಗಳ ಮುಂದುವರೆದ ತಂತ್ರಜ್ಞಾನದ ಕುರು ಹಾಗೆ ಬಳಕೆ ಆಗಕ್ಕೆ ಪ್ರಾರಂಭ ಆಗುತ್ತೆ. ಅದೇ ವರ್ಷ ನ್ಯೂ ಮೆಕ್ಸಿಕೋದ ರೋಸ್ವೆಲ್ ಸಮೀಪದಲ್ಲಿ ವಿಚಿತ್ರ ವಸ್ತುವೊಂದು ಕೆಳಗೆ ಬೀಳುತ್ತೆ, ನೆಲಕ್ಕೆ ಬೀಳುತ್ತೆ, ಪತನಗೊಳ್ಳುತ್ತದೆ. ಸೈನ್ಯ ಅದನ್ನ ಕೇವಲ ಒಂದು ಹವಾಮಾನ ಬಲೂನ್ ಅಂತ ಹೇಳಿದ್ರು ಕೂಡ ಅನೇಕ ಜನ ಅದು ಪರಗ್ರಹ ಅನ್ಯಲೋಕದ ಜೀವಿಗಳ ನೌಕೆ ಅಂತ ನಂಬ್ತಾರೆ. ಮುಂದೆ ಇದು ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಚರ್ಚಿತವಾದಂಥ ಪ್ರಕರಣವಾಗಿ ಬದಲಾಗುತ್ತೆ. ಮಾನವನಿಗೆ ಹಾರಾಟದ ಅನುಭವ ಇದೇ ಇದ್ದರೆ ಆ ವಸ್ತುಗಳನ್ನ ಆತ ಯಾನ ಮಾಡಬಲ್ಲ ನೌಕೆಗಳಂತ ಕಲ್ಪಿಸ್ಕೊಳ್ತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇತ್ತು. ಹೀಗಾಗಿ ಮಾನವ ಸಾಧಿಸ್ತಕ್ಕಂಥ ವಿಮಾನಯಾನದ ಸಾಧ್ಯತೆ ಮತ್ತು ಹಾರಾಟ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂದರೆ ಗುರುತಿಸಲಾಗದ ಹಾರಾಡುವ ವಸ್ತುಗಳನ್ನು ನೌಕೆಗಳು ಮತ್ತು ಅಂತರಿಕ್ಷದ ಯಾನ ಅಂತ ಕಲ್ಪಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯಾದಂಥ ಮಾನಸಿಕ ಮಾದರಿಯನ್ನು ನೀಡಿತು. ತಂತ್ರಜ್ಞಾನ ಪ್ರಗತಿ ಮಾನವನಲ್ಲಿ ಉನ್ನತ ನಾಗರಿಕತೆ ಅನ್ನುವ ಕಲ್ಪನೆಯನ್ನು ಹುಟ್ಟಿಸಿತು. ರಾಕೆಟ್ಗಳು, ಜೆಟ್ ವಿಮಾನಗಳು, ನಂತರ ಅಂತರಿಕ್ಷ ಯಾನಗಳು ಮಾನವನ ಸಾಮರ್ಥ್ಯವನ್ನು ಹೆಚ್ಚು ಮಾಡದಂತೆ ಇನ್ನೊಂದು ಗ್ರಹದಲ್ಲಿ ನಮಗಿಂತಲೂ ಮುಂದುವರೆದಂಥ ತಂತ್ರಜ್ಞಾನ ಇರಬಹುದು ಅನ್ನುವ ಭಾವನೆ ಬಲವಾಗಿ ಬೆಳೀತು. ಇದು ಮಾನವನ ಕಲ್ಪನೆಗಳಿಗೆ ಹೊಸದಾದಂಥ ದಿಕ್ಕನ್ನು ನೀಡಿತು. ನಾವು ಹಾರಬಹುದು ಅಂತ ಹೇಳಿದ್ರೆ ಇನ್ನೂ ಮುಂದುವರೆದಂಥ ಜೀವಿಗಳು ಇನ್ನೆಷ್ಟು ಅದ್ಭುತವಾಗಿ ಹಾರ್ತಾ ಇರಬಹುದು ಅನ್ನುವ ಯೋಚನೆ ಕೂಡ ಮುಟ್ಟಿ 20ನೇ ಶತಮಾನದ ಆರಂಭದಲ್ಲಿ ಮಾನವ ಹಾರುವ ಸಾಮರ್ಥ್ಯವನ್ನು ಗಳಿಸಿದ ನಂತರ ವಿಶ್ವದಲ್ಲಿ ಅಸಂಖ್ಯಾತ ಗ್ರಹಗಳಿದ್ದಾವೆ. ಅವುಗಳಲ್ಲಿ ಕೆಲವುಗಳಲ್ಲಿ ನಮಗಿಂತಲೂ ಮುಂದುವರೆದ ಜೀವಿಗಳು ಇರಬಹುದು ಮತ್ತು ನಮಗಿಂತಲೂ ಉನ್ನತ ತರವಾದಂಥ ತಂತ್ರಜ್ಞಾನ ಹೊಂದಿದ್ದ ಬ್ರಹ್ಮಾಂಡದಲ್ಲಿ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಅಂತರಿಕ್ಷ ನೌಕೆಗಳಲ್ಲಿ ಪ್ರಯಾಣ ಮಾಡ್ತಾ ಇರುವ ಮುಂದುವರೆದ ಜೀವಿಗಳು ಇರಬಹುದು ಅನ್ನೋ ಚಿಂತನೆಗಳು ಗಟ್ಟಿಯಾಗಿ ಬೇರೂರಿತು. ಇದು ಫ್ಲೈಯಿಂಗ್ ಸಾಸರ್ಗಳನ್ನು ಪರಗ್ರಹ ನೌಕೆಗಳಾಗಿ ಅಂದರೆ ಅನ್ಯ ಜೀವಿಗಳ ಲೌಕಿಗಳಾಗಿ ಮುಂದುವರೆದ ಬೇರೆ ಲೋಕದ ಜೀವಿಗಳ ಲೌಕಿಗಳಾಗಿ ಕಲ್ಪಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರೇರೇಪಣೆಯನ್ನು ಒದಗಿಸಿತು. ಮಾಧ್ಯಮಗಳು ಮತ್ತು ಜನಪ್ರಿಯ ಸಂಸ್ಕೃತಿ ಈ ಕಲ್ಪನೆಯನ್ನು ಗಟ್ಟಿಗೊಳಿಸ್ತಾ ಹೋಯಿತು. ಮಾನವ ವಿಮಾನಗಳ ರೂಪಗಳನ್ನು ಆಧರಿಸಿ ಸಿನಿಮಾಗಳು ಮತ್ತು ಕಥೆಗಳು ವೃತ್ತಾಕಾರದ ಅಂದ್ರಿಗಿನ ಒಂದು ಸಾಸರ್ನಂತೆ ಇರತಕ್ಕಂಥ ಯಾನಗಳನ್ನು, ನೌಕೆಗಳನ್ನು ಮತ್ತು ಯಾನಗಳನ್ನು ಚಿತ್ರಿಸಿದವು. ಇವೆಲ್ಲವುಗಳಿಂದ ಫ್ಲೈಯಿಂಗ್ ಸಾಸರ್ ಅನ್ನುವ ರೂಪಕ ಜನಮಾನಸದಲ್ಲಿ ಸ್ಥಿರವಾಗಿ ಗಟ್ಟಿಯಾಗಿ ಬೇರೂರಿತು. 1950ರ ದಶಕದಲ್ಲಿ ಈ ಕಲ್ಪನೆ ಇನ್ನಷ್ಟು ವಿಸ್ತಾರಗೊಂಡಿತು. ಕೆಲವು ವ್ಯಕ್ತಿಗಳು ತಾವು ಪರಗ್ರಹದ ಅಂದರೆ ಅನ್ಯ ಲೋಕದ ಮುಂದುವರೆದ ಜೀವಿಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದೇವೆ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಉದಾಹರಣೆಗೆ ಜಾರ್ಜ್ ಅಡಮ್ಸ್ಕಿ ಅವರು ತಮ್ಮನ್ನು ಬೇರೆ ಗ್ರಹದ ಜೀವಿಗಳು ಭೇಟಿಯಾಗಿವೆ ಅಂತ ಹೇಳ್ಕೊಂಡಿದ್ರು. ಇದನ್ನ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಬಲವಾಗಿ ನಂಬಿದ್ರು. ಹಾಗೆ ಫ್ಲೈಯಿಂಗ್ ಸಾಸರ್ಸ್ ಹಾರಾಡುವ ತಟ್ಟೆಗಳ ಸುತ್ತಮುತ್ತ ತಮ್ಮದೇ ಆದಂಥ ಇಲ್ಲ ಸಲ್ಲದ ಮತ್ತು ಆಧಾರವಿಲ್ಲದ ನಂಬಿಕೆಗಳನ್ನ ಕಟ್ಕೊಂಡಿದ್ರು. ಈ ಕುರಿತಾಗಿ ನಾವು ಮಾಡಿರತಕ್ಕಂಥ ವಿಡಿಯೋ ಇದೆ, ಆಸಕ್ತರು ಅವುಗಳನ್ನು ನೋಡಬಹುದು. ಇಂತಹ ಕಾಂಟ್ಯಾಕ್ಟಿ ಕಥೆಗಳು ಅಂದರೆ ಅನ್ಯ ಲೇಖದ ಜೀವಿಗಳು ಸಂಪರ್ಕಿಸಿದ ಕಥೆಗಳು ಜನಪ್ರಿಯವಾಗ್ತಾ ಹೋದಂತೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಅಂದರೆ ಗುರುತಿಸಲಾಗದ ಹಾರಾಡುವ ವಸ್ತುಗಳು ಕೇವಲ ಅಜ್ಞಾತ ವಸ್ತುಗಳಲ್ಲ, ಅವುಗಳಲ್ಲಿ ಬುದ್ಧಿವಂತ ಜೀವಿಗಳಿದ್ದಾರೆ ಅನ್ನುವ ನಂಬಿಕೆ ಬಲವತ್ತರವಾಯಿತು. ಇದರ ಜೊತೆಗೆ ಶೀತಲ ಯುದ್ಧ ಪ್ರಾರಂಭ ಆಯಿತು, ಅಂದರೆ ಕೋಲ್ಡ್ ವಾರ್, ತಣ್ಣನೆಯ ಯುದ್ಧ ಪ್ರಾರಂಭ ಆಯಿತು. ಈ ಕಾಲಘಟ್ಟ ಕೂಡ ಈ ನಂಬಿಕೆಗೆ ಬಲವಾದ ಒತ್ತನ್ನು ನೀಡಿತು. ಈ ಸಮಯದಲ್ಲಿ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವಿನ ತೀವ್ರ ಸ್ಪರ್ಧೆಯಿಂದ ಜನರಲ್ಲಿ ಭಯ ಮತ್ತು ಅನುಮಾನ ಹೆಚ್ಚಾಗಿತ್ತು.
ಆಕಾಶದಲ್ಲಿ ಕಾಣಿಸಿದಂಥ ಅಜ್ಞಾತ ವಸ್ತುಗಳನ್ನು ಕೆಲವರು ಶತ್ರು ದೇಶದ ರಹಸ್ಯ ತಂತ್ರಜ್ಞಾನ ಅಂತ ಭಾವಿಸಿದರೆ, ಇನ್ನು ಕೆಲವರು ಅದು ಭೂಮಿಯ ಹೊರಗಿನ ಅನ್ಯ ಲೋಕದ ಮುಂದುವರೆದ ಜೀವಿಗಳ ಯಾನದ ಗುರುತು ಅಂತ ಒಪ್ಪಿಕೊಂಡ್ರು. ಎರಡನೇ ಜಾಗತಿಕ ಮಹಾಯುದ್ಧದ ನಂತರ ಅಮೆರಿಕದಲ್ಲಿ ಅನೇಕ ಪೈಲಟ್ಗಳು, ರೇಡಾರ್ ಕೇಂದ್ರಗಳು ಮತ್ತು ಸಾಮಾನ್ಯ ಜನ ಕೂಡ ಆಕಾಶದಲ್ಲಿ ವಿಚಿತ್ರ ಚಲನೆಯನ್ನು ಹೊಂದಿರತಕ್ಕಂಥ ವಸ್ತುಗಳನ್ನ ನಾವು ಕಂಡಿವೆ ಅಂತ ವರದಿ ಮಾಡತೊಡಗಿದರು. ಇದರಿಂದ ಸರ್ಕಾರದ ಮಟ್ಟದಲ್ಲಿ ಒಂದು ಕ್ರಮಬದ್ಧ ಅಧ್ಯಯನ ಬೇಕು ಅಂತ ಮನದಟ್ಟಾಯಿತು. ಇದಕ್ಕಾಗಿ ಮೊದಲು ಪ್ರಾಜೆಕ್ಟ್ ಸೈನ್ ಮತ್ತೆ ಆಮೇಲೆ ನಂತರ ಕಾಲದಲ್ಲಿ ಪ್ರಾಜೆಕ್ಟ್ ಕ್ರೆಡಿಟ್ ಎನ್ನುವ 2 ಪ್ರಾಥಮಿಕ ಯೋಜನೆಗಳು ನಡೆದವು. ಆದರೆ ಇವುಗಳಲ್ಲಿ ಸ್ವಂತ ಸ್ಪಷ್ಟ ನಿರ್ಣಯಗಳು ಯಾವುದೇ ಬಾರದೇ ಇದ್ದ ಕಾರಣ ಹೆಚ್ಚು ವೈಜ್ಞಾನಿಕ ವಿಧಾನದಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಬ್ಲೂ ಬುಕ್ ಅನ್ನುವ ಒಂದು ಯೋಜನೆಯನ್ನು ಅಮೆರಿಕ ಸಂಯುಕ್ತ ಸರ್ಕಾರ ಪ್ರಾರಂಭಿಸಿತು. ಹಾರಾಡುವ ತಟ್ಟೆಗಳಂದ್ರೇನು, ಅವು ನಿಜವಾಗಿಯೂ ಮುಂದುವರೆದ ಅನ್ಯಲೋಕದ ಜೀವಿಗಳ ನೌಕೆಗಳೇ ಅಥವಾ ತಪ್ಪಾಗಿ ತಿಳಿಯಲ್ಪಟ್ಟಂಥ ನೈಸರ್ಗಿಕ ಘಟನೆಗಳ ಅಥವಾ ಮಾನವ ಚಟುವಟಿಕೆಗಳ ಗುರುತುಗಳಂತ ಪತ್ತೆ ಹಚ್ಚೋದಕ್ಕೆ 1952ರಲ್ಲಿ ಪ್ರಾಜೆಕ್ಟ್ ಬ್ಲೂ ಬುಕ್ ಹೆಸರಿನಲ್ಲಿ ಅಮೆರಿಕದ ವಾಯುಪಡೆ ತನಿಖಾ ಯೋಜನೆಯನ್ನು ವಿಸ್ತೃತವಾದ ತನಿಖಾ ಯೋಜನೆಯನ್ನು ಕೈಗೊಂಡಿತು. ಇದು UFO ಅಂದರೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಕುರಿತಾಗಿ ನಡೆಸಿದಂಥ ಅತ್ಯಂತ ಸುದೀರ್ಘ ಮತ್ತು ಪ್ರಸಿದ್ಧವಾದಂಥ ತನಿಖಾ ಯೋಜನೆ ಆಗೈತೆ. ಇದರ ಮುಖ್ಯ ಉದ್ದೇಶ ಹಾರುವ ತಟ್ಟೆಗಳು ಅಥವಾ ಅಪರಿಚಿತ ಹಾರಾಡುವ ವಸ್ತುಗಳ ಬಗ್ಗೆ ಬಂದಂಥ ವರದಿಗಳನ್ನು ಅಧ್ಯಯನ ಮಾಡೋದಾಗಿತ್ತು. ಪ್ರಾಜೆಕ್ಟ್ ಬ್ಲೂ ಬುಕ್ ಮುಖ್ಯ ಉದ್ದೇಶ ಆಕಾಶದಲ್ಲಿ ಕಾಣಿಸಿಕೊಂಡ ವಿಚಿತ್ರ ಬೆಳಕುಗಳು, ಅಜ್ಞಾತ ಹಾರಾಡುವ ವಸ್ತುಗಳು ಮತ್ತು ನಾಗರಿಕರು ಅಥವಾ ಸೈನಿಕರು ನೀಡಿದ ಅಸಾಮಾನ್ಯ ದೃಶ್ಯ ವರದಿಗಳನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋದಾಗಿತ್ತು. ಇದು UFOಗಳನ್ನು ಅಂದರೆ ಗುರುತಿಸಲಾಗದಂಥ ಹಾರಾಡುವ ವಸ್ತುಗಳನ್ನು ಅಮೆರಿಕದ ರಾಷ್ಟ್ರೀಯ ಭದ್ರತೆಗೆ ಏನಾದರೂ ಅಪಾಯ ಮಾಡ್ತವೆ ಅಂತ ತಂದೊಡ್ತವೆ ಅಂತ ಪತ್ತೆ ಹಚ್ಚೋದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗಿತ್ತು. ಹಾಗೆಯೇ UFOಗಳಿಗೆ ಸಂಬಂಧಿಸಿದ ವರದಿಗಳು ಮತ್ತು ದತ್ತಾಂಶಗಳನ್ನ ಡಾಟಾಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡೋದನ್ನು ಕೂಡ ಈ ಯೋಜನೆ ಒಳಗೊಂಡಿತ್ತು. ಈ ಯೋಜನೆಯ ಮುಖ್ಯ ಕಚೇರಿ ರೈಟ್ ಪ್ಯಾಟರ್ಸನ್ ಏರ್ಫೋರ್ಸ್ ಬೇಸ್ನಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು. ಎಡ್ವರ್ಡ್ ಜೆ ರಫೆಲ್ಲೋ ಈ ಯೋಜನೆಯ ಮೊದಲ ನಿರ್ದೇಶಕ ಆಗಿದ್ದರು. ಇವರೇ ಮೊದಲ ಬಾರಿಗೆ ಅನ್ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ ಅಥವಾ UFO ಅನ್ನೋ ಪದವನ್ನು ಬಹಳ ಜನಪ್ರಿಯಗೊಳಿಸಿದರು. ಈ ಯೋಜನೆಯಲ್ಲಿ ಖಗೋಳ ವಿಜ್ಞಾನಿ ಜೆ ಅಲೆನ್ ಹೈಂಕ್ ಕೂಡ ಸೇರ್ಕೊಂಡಿದ್ರು. ಅವರು ಈ ಯೋಜನೆಯ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿ ಕೆಲಸವನ್ನು ಮಾಡಿದರು. ಇಲ್ಲಿಗೆ ಬಂದ ಪ್ರತಿಯೊಂದು ವರದಿಯನ್ನು ವಿಮಾನ ಚಾಲಕರು, ಹವಾಮಾನ ತಜ್ಞರು, ಭೌತ ವಿಜ್ಞಾನಿಗಳು ಮತ್ತೆ ಸೈನಿಕ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ರು, ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ರು. ಒಟ್ಟು ಅಂದಾಜು 12,618 ಪ್ರಕರಣಗಳು ದಾಖಲಾದವು. ಅವುಗಳಲ್ಲಿ ಹೆಚ್ಚಿನ ಪ್ರಕರಣಗಳಿಗೆ ಹವಾಮಾನದ ಬಲೂನುಗಳು, ಗ್ರಹಗಳು, ಮೂಲಿಕೆಗಳು, ವಿಮಾನಗಳು, ದೃಷ್ಟಿಭ್ರಮೆಗಳು ಅಥವಾ ಉಪಕರಣ ದೋಷಗಳು ಮುಂತಾದಂಥ ಮಾನವ ಮತ್ತು ನೈಸರ್ಗಿಕ ಕಾರಣಗಳನ್ನು ಪತ್ತೆ ಹಚ್ಚಿ ಅವರಿಗೆ ವಿವರಣೆಗಳನ್ನು ನೀಡಲಾಯಿತು. ಆದರೆ ಎಲ್ಲ ಪ್ರಕರಣಗಳಿಗೂ ಕೂಡ ಸರಿಯಾದಂಥ ಸಮರ್ಪಕವಾದ ವಿವರಣೆಯನ್ನು ಕೊಡೋದಕ್ಕೆ ಆಗಲಿಲ್ಲ. ಸುಮಾರು 701 ಪ್ರಕರಣಗಳು ಅಂತಿಮವಾಗಿ ಅನಿರ್ಧಾರಿತ ಅಂದರೆ ಏನಂತ ಸ್ಪಷ್ಟವಾಗಿ ನಿರ್ಧಾರ ತಳಕ್ಕೆ ಸಾಧ್ಯ ಇಲ್ಲ ಅನ್ನುವ ವರ್ಗದಲ್ಲಿ ಉಳ್ಕೊಂಡವು. ಇದರಿಂದ ಈ ಯೋಜನೆ ಸಾರ್ವಜನಿಕ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿತು. ಅನೇಕರು ಸರ್ಕಾರ ಕೆಲವು ಮಾಹಿತಿಯನ್ನು ಮುಚ್ಚಿಟ್ಟಿದೆ ಅಂತ ಅನುಮಾನಗೊಂಡರು. ವಿಶೇಷವಾಗಿ ರೋಸ್ವೆಲ್ ಇನ್ಸಿಡೆಂಟ್ ಅಂತಕ್ಕಂಥ ಒಂದು ಪ್ರಸಿದ್ಧ ಪ್ರಕರಣದಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಬ್ಲೂ ಬುಕ್ ಹೆಸರು ಹಲವಾರು ಸಂಚು ಸಿದ್ಧಾಂತಗಳಲ್ಲಿ ಒಳಗೊಂಡೈತೆ ಅಂತ ಜನ ಭಾವಿಸಿದರು. ಇದು ಅನ್ಯ ಲೋಕದ ಜೀವಿಗಳ ಅಸ್ತಿತ್ವವನ್ನು ಮುಚ್ಚಿಡ್ತೈತೆ ಅಂತೇಳಿ ಭಾವಿಸ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಯಿತು. ಆರಂಭಿಕ ದಿನಗಳಲ್ಲಿ ಖಗೋಳ ವಿಜ್ಞಾನಿ ಅಲೆನ್ ಹೈಂಕ್ ಅಂದರೆ ಬ್ಲೂ ಬುಕ್ ಕಾರ್ಯಾಚರಣೆಯ ಮುಖ್ಯ ವಿಜ್ಞಾನಿ ಅಲೆನ್ ಹೈಂಕ್ ಬಹುತೇಕ ವರದಿಗಳಿಗೆ ಸಾಮಾನ್ಯವಾದಂಥ ವೈಜ್ಞಾನಿಕ ವಿವರಣೆಗಳನ್ನು ನೀಡೋದಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಹಲವು ವರ್ಷಗಳು ಕಳೆದ ನಂತರ ಕೆಲವು ಪ್ರಕರಣಗಳು ನಿಜವಾದ ಗಂಭೀರವಾದಂಥ ಅಧ್ಯಯನಕ್ಕೆ ಅರ್ಹವಾದವು ಅಂತ ಅವರು ಅಭಿಪ್ರಾಯಪಟ್ಟರು. ನಂತರ ಅವರು UFO ಅಧ್ಯಯನವನ್ನು ಪ್ರತ್ಯೇಕ ಒಂದು ವಲಯವನ್ನಾಗಿ, ಕ್ಷೇತ್ರವನ್ನಾಗಿ ರೂಪಿಸಿದರು. 1968ರಲ್ಲಿ ಯೂನಿವರ್ಸಿಟಿ ಆಫ್ ಕೊಲರಾಡೋ ಬೋಲ್ಡರ್ನಲ್ಲಿ ನಡೆಸಿದಂಥ ಅಧ್ಯಯನ ಸಾಮಾನ್ಯವಾಗಿ ಕಾಂಡೋಮ್ ರಿಪೋರ್ಟ್ ಅಂತ ಪ್ರಸಿದ್ಧವಾದಂಥ ವರದಿಯನ್ನು ತಯಾರಿಸೈತೆ. UFO ಅಧ್ಯಯನದಿಂದ UFOಗಳ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡೋದ್ರಿಂದ ಯಾವುದೇ ವಿಶೇಷವಾದ ಜ್ಞಾನ ಸಿಗೋದಿಲ್ಲ ಮತ್ತು ನಮ್ಮ ರಾಷ್ಟ್ರೀಯ ಪದ್ಧತಿಗೆ ಯಾವುದೇ ಹೊಸ ಮಾಹಿತಿ ಕೂಡ ದಕ್ಕಿಲ್ಲ ಅಂತ ಈ ವರದಿ ಹೇಳಿತ್ತು. ಈ ವರದಿಯ ಆಧಾರದ ಮೇಲೆ 1969ರಲ್ಲಿ ಪ್ರಾಜೆಕ್ಟ್ ಬ್ಲೂ ಬುಕ್ ಅನ್ನು ಅಧಿಕೃತವಾಗಿ ಕೊನೆಗೊಳಿಸಲಾಯಿತು, ಯೋಜನೆಯನ್ನು ಅಂತಿಮಗೊಳಿಸಲಾಯಿತು. ಆದರೂ ಕೂಡ ಪ್ರಾಜೆಕ್ಟ್ ಬ್ಲೂ ಬುಕ್ ಮುಕ್ತಾಯದ ನಂತರ ಕೂಡ UFO ಚರ್ಚೆಗಳು ನಿಲ್ಲಲಿಲ್ಲ. 21ನೇ ಶತಮಾನದಲ್ಲಿ ಕೂಡ ಈ ನಿಗೂಢತೆ ಮುಂದುವರೆದತೆ. 2004 ಮತ್ತು 2015ರಲ್ಲಿ ಅಮೆರಿಕದ ನೌಕಾಪಡೆಯ ಪೈಲಟ್ಗಳು ಸೆರೆ ಹಿಡಿದಂಥ ವಿಡಿಯೋಗಳು ಜಗತ್ತಿನಾದ್ಯಂತ ಸಂಚಲನವನ್ನು ಮೂಡಿಸಿದವೆ. ಇವು ಪೆಂಟಗನ್ UFO ವಿಡಿಯೋಸ್ ಅಂತ ಪ್ರಸಿದ್ಧವಾಗಿದೆ. ಈ ವಿಡಿಯೋಗಳಲ್ಲಿ ಕಂಡುಬಂದಂಥ ವಸ್ತುಗಳು ಭೌತ ವಿಜ್ಞಾನದ ನಿಯಮಗಳನ್ನ ಮೀರಿ ಚಲಿಸ್ತಾ ಇದ್ವು. ಇತ್ತೀಚಿನ ದಶಕಗಳಲ್ಲಿ ಅಮೆರಿಕದ ಸರ್ಕಾರವೇ ಕೆಲವು ಅಜ್ಞಾತ ವಾಯುಘಟನೆಗಳ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತೆ. ಇದರಿಂದ ಪ್ರಾಜೆಕ್ಟ್ ಬ್ಲೂ ಬುಕ್ ಇತಿಹಾಸದಂತ ಜನರ ಗಮನ ಮತ್ತೆ ಹರಿದತೆ. ಇಂದಿಗೂ ಇದು ವಿಜ್ಞಾನ, ಭದ್ರತೆ, ಜನಪ್ರಿಯ ಸಂಸ್ಕೃತಿ ಮತ್ತು ಸಂಚಿನ ಚಿಂತನೆಗಳ ಸಂಗಮ ಬಿಂದು ಅಂತ ಪರಿಗಣಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಮಾನವನ ಹಾರಾಟದ ಸಾಧನೆ ಕೇವಲ ತಾಂತ್ರಿಕವಾದ ಸಾಧನೆ ಮಾತ್ರ ಅಲ್ಲ,
ಅದು ಮಾನವನ ಕಲ್ಪನೆಗೆ ಹೊಸ ಗಡಿಯನ್ನು ತೆರೀತು. ನಾವು ಹಾರಬಹುದು ಎನ್ನುವ ಅರಿವು ಇನ್ನೂ ಮುಂದುವರೆದ ಜೀವಿಗಳು ಇನ್ನೆಷ್ಟು ಅದ್ಭುತವಾಗಿ ಹಾರ್ತಾ ಇರಬಹುದು ಎನ್ನುವ ನಂಬಿಕೆಗೆ, ಚಿಂತನೆಗೆ, ಕಲ್ಪನೆಗಳಿಗೆ ದಾರಿ ಮಾಡಿಕೊಡ್ತು. ಇದೇ ಕಾರಣದಿಂದ ಮಾನವನ ಹಾರಾಟದ ಸಾಧ್ಯತೆ ಅನ್ಯ ಲೋಕದ ಜೀವಿಗಳ, ಮುಂದುವರೆದ ಜೀವಿಗಳ ಫ್ಲೈಯಿಂಗ್ ಸಾಸರ್ಗಳು ಎಂಬ ಕಲ್ಪನೆಯನ್ನು ಉರಿಸುವ ಕಿಡಿಯಾಗಿ ಕೆಲಸವನ್ನ ಮಾಡಿತು. ಮಾಧ್ಯಮಗಳು ಮತ್ತು ಜನಪ್ರಿಯ ಸಂಸ್ಕೃತಿ ಕೂಡ ಈ ನಂಬಿಕೆಯನ್ನ ಬಲಪಡಿಸಿದವು, ಇದಕ್ಕೆ ನೀರೆರೆದು ಬೆಳೆಸಿದವು. ಸಿನಿಮಾಗಳು, ಪತ್ರಿಕೆಗಳು ಹಾಗೂ ಕಥೆಗಳು ಅನ್ಯ ಲೋಕದ ಜೀವಿಗಳನ್ನ ಹಾರುವ ತಟ್ಟೆಗಳಲ್ಲಿ ಬರ್ತಾರೆ ಅನ್ನೋ ಚಿತ್ರಣವನ್ನ ಜನಮನದಲ್ಲಿ ಗಾಢವಾಗಿ ಬೇರೂರುವಂತೆ ಮಾಡಿದವು. ಹೀಗೆ ವೈಜ್ಞಾನಿಕ ಸಾಕ್ಷಿಗಳಿಗಿಂತ ಹೆಚ್ಚಾಗಿ ಕಲ್ಪನೆಗಳು, ಭಯ ಮತ್ತು ಕುತೂಹಲಗಳ ಸಂಯೋಗದಿಂದ ಅನ್ಯಲೋಕ ಜೀವಿಗಳು ಮತ್ತು ಫ್ಲೈಯಿಂಗ್ ಸಾಸರ್ಗಳ ಚಿಂತನೆ ಬೆಳೆದು ಬಂತು, ಈಗಲೂ ಮುಂದುವರಿತಾ ಇದೆ. ಒಟ್ಟಿನಲ್ಲಿ ಫ್ಲೈಯಿಂಗ್ ಸಾಸರ್ಗಳಲ್ಲಿ ಅನ್ಯ ಲೋಕದ ಜೀವಿಗಳು ಇದ್ದಾರೆ ಎನ್ನುವ ನಂಬಿಕೆ 1947ರ ನಂತರ ಅಮೆರಿಕದಲ್ಲಿ ಆರಂಭವಾಗಿ 1950ರ ದಶಕದಲ್ಲಿ ಮಾಧ್ಯಮ, ಸಾಮಾಜಿಕ ಪರಿಸ್ಥಿತಿ ಮತ್ತು ವ್ಯಕ್ತಿಗಳ ಹೇಳಿಕೆಗಳ ಮೂಲಕ ಗಟ್ಟಿಗೊಳ್ಳುತ್ತೆ. ಇಂದಿಗೂ ಇದು ವೈಜ್ಞಾನಿಕವಾಗಿ ಗಟ್ಟಿಗೊಂಡಂಥ ಸಂಗತಿ ಅಲ್ಲದೆ ಇದ್ರೂ ಕೂಡ ಮಾನವ ಕಲ್ಪನೆ ಮತ್ತು ಸಂಸ್ಕೃತಿಯ ಮೇಲೆ ಅದರ ಪ್ರಭಾವ ಮತ್ತು ಪರಿಣಾಮಗಳು ಬಹಳ ಗಾಢವಾಗಿದ್ದಾವೆ. ಹಾರುವ ತಟ್ಟೆಗಳ ನೋಟ ಕೇವಲ ಕಲ್ಪನೆನೇ ಅಥವಾ ಅನ್ಯಲೋಕ ಜೀವಿಗಳ ಇರುವಿಕೆಯ ಸಾಕ್ಷಿ ಅನ್ನೋದು ಇಂದಿಗೂ ಕೂಡ ನಿಗೂಢ ಮತ್ತು ಚರ್ಚಾಸ್ಪದ ವಿಷಯ ಆಗೈತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಮೆರಿಕ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ UAP ಅಂದರೆ ಅನ್ಐಡೆಂಟಿಫೈಡ್ ಅನಾಮಲಸ್ ಫೆನೋಮೆನನ್ ಹೆಸರಿನಲ್ಲಿ ಸಂಶೋಧನೆಗಳನ್ನ ನಡೆಸ್ತಾ ಇದೆ. ಅಮೆರಿಕದಲ್ಲಿ ಫ್ಲೈಯಿಂಗ್ ಸಾಸರ್ಗಳು ಅಂದರೆ ಹಾರುವ ತಟ್ಟೆಗಳು ಮತ್ತು ಅವುಗಳಲ್ಲಿ ಅನ್ಯಲೋಕದ ಜೀವಿಗಳು ಇದ್ದಾರೆ ಅಂತಕ್ಕಂಥ ನಂಬಿಕೆ ಒಂದೇ ದಿನದಲ್ಲಿ ಹುಟ್ಟಿ ಬಂದಿದ್ದಲ್ಲ. ಅದು 20ನೇ ಶತಮಾನದ ನಡುಭಾಗದಲ್ಲಿ ರೂಪುಗೊಂಡು ಕ್ರಮೇಣ ಬೆಳೆದು ಬಂದಂಥ ಒಂದು ಸಾಂಸ್ಕೃತಿಕ, ಸಾಮಾಜಿಕ ಪರಿಕಲ್ಪನೆ ಅಂತ ನಾವು ಹೇಳ್ಬೋದು. ಹೇಗೆ ಮಾನವನ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೊಸ ಸಾಧ್ಯತೆಗಳನ್ನ, ಹೊಸ ಚಿಂತನೆಗಳನ್ನು, ಹಾಗೆಯೇ ಹೊಸ ನಂಬಿಕೆಗಳನ್ನು ಕೂಡ ಹುಟ್ಟು ಹಾಕಬಲ್ಲದು ಅನ್ನೋದಕ್ಕೆ UFO ಅಂದರೆ ಗುರುತಿಸಲಾಗದ ಹಾರಾಡುವ ವಸ್ತುಗಳು, ಹಾಗೆಯೇ ಅನ್ಯ ಲೋಕದ ಜೀವಿಗಳ ನೌಕೆಗಳ ಕಲ್ಪನೆಗಳನ್ನು ಕೂಡ ಬೆಳೆಸ್ತಾ ಇದೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮವಾದ ಉದಾಹರಣೆ ಆಗೈತೆ. ಮುಂದಿನ ವಿಡಿಯೋದಲ್ಲಿ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳು.